ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ಫ್ರೈಡೇ ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಮುಂದೆ ಯಾವ ಥರ ಇದೆ, ಬೆಳಗ್ಗೆ ವ್ಯೂ ಯಾವ ಥರ ಕಾಣುತ್ತೆ ಅಂತ ನೋಡಿ. ಫ್ರೈಡೇ ವ್ಯೂ ಹೇಗಿದೆ? ಪ್ರೀತಿಯಲ್ಲಿ ಪ್ರತಿ ನಿಮಿಷ ಪ್ರತೀಕ್ಷೆಯ ಮಾಡುವುದು, ಸ್ವಾರ್ಥದಲ್ಲಿ ಪ್ರತಿ ಕ್ಷಣವು ಪ್ರತಿಷ್ಠೆಯ ತೋರುವುದು. ಎರಡೆರಡು ಭಾವಗಳಿವೆ ಈ ಹೃದಯಕ್ಕೆ, ಎರಡೆರಡು ಭೇದಗಳಿವೆ ಈ ಮನಸ್ಸಿಗೆ. ಇದೆ ಎಲ್ಲರ ಲಕ್ಷಣ ದರ್ಶನ, ಇದೆ ಮನುಜರ ಬಣ್ಣದ ವೇಷ. ಓ ಸೂರ್ಯ ನಿನಗೆ ನಮನ, ಬಾರಯ್ಯ ಧರೆಗೆ ಅರುಣ. ಮತ್ತು ನನ್ನ ಕೆಲಸ ಎಲ್ಲ ಆಯಿತು. ಈಗ ನನ್ನ ಮಗನ ಎದುರಿಸಿ ನನ್ನ ಮಗನ ರೆಡಿ ಮಾಡೋ ಕೆಲಸ. ಅದಕ್ಕಿಂತ ಮುಂಚೆ ಟಿಫನ್ ರೆಡಿ ಮಾಡೋಣ ಅಂತ, ತರಕಾರಿ ಪಲಾವ್ ಮಾಡೋಣ ಅಂತ ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತೊಗೊಬಂದು ತರಕಾರಿ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ ಅಂತ ಕ್ಯಾರೆಟು ಬೀನ್ಸ್ ಎಲ್ಲ ಕಟ್ ಮಾಡ್ಕೊಂಡು, ಅವಳಿಗೆ ವೆಜಿಟೇಬಲ್ ಪಲಾವ್ ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ. ಹಂಗಾಗಿ ಯಾವಾಗಲೂ ಕ್ಯಾರೆಟು ಬೀನ್ಸು ತಗೊಬಂದು ತರಕಾರಿ ಪಲಾವನ್ನೇ ಮಾಡಿಕೊಡಿ ಮಮ್ಮಿ ಅಂತ ಕೇಳ್ತಾ ಇರ್ತಾಳೆ. ಹಂಗಾಗಿ ಕ್ಯಾರೆಟು ಬೀನ್ಸ್ ಎಲ್ಲನೂ ತಗೊಬಂದು ಅದೆಲ್ಲನೂ ಹೆಚ್ಕೊಂಡು ತರಕಾರಿ ಪಲಾವ್ ಮಾಡೋಣ ಅಂತ ರೆಡಿ ಆಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ತರಕಾರಿ ಪಲಾವನ್ನೇ ಮಾಡಬೇಕಂತೆ. ಅವಳಿಗೆ ತರಕಾರಿ ಪಲಾವ್ ಅಂದರೆ ತುಂಬ ಇಷ್ಟ. ಅವಳು ಯಾವಾಗಲೂ ತರಕಾರಿ ಪಲಾವನ್ನೇ ಕೇಳೋದು. ಟೊಮೊಟೊ ಪಲಾವ್ ಮಾಡಿದ್ರು ಬೇಡ ಅಂತಾಳೆ, ತರಕಾರಿ ಪಲಾವ್ ಬೇಕು ಮಮ್ಮಿ ಅಂತ ಕೇಳ್ತಾಳೆ. ತರಕಾರಿ ಪಲಾವ್ ಮಾಡೋಕ್ಕೆ ಕ್ಯಾರೆಟ್ ಎಲ್ಲನೂ ಏರ್ಕೊಂಡು ಬೀನ್ಸ್ ಎಲ್ಲನೂ ಸೋಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಅವಳು ರೆಡಿ ಆಗ್ತಾ ಇದ್ಲು, ಎದ್ದು ನನ್ನ ಮಗಳು ಎದ್ದು ರೆಡಿ ಆಗ್ತಾ ಇದ್ದಾಳೆ ನೋಡಿ. ಕ್ಯಾರೆಟ್ ಬೀನ್ಸ್ ಎಲ್ಲನೂ ಹೆಚ್ಕೊತಾ ಇದ್ದೀನಿ ನಾನು, ಯಾವ ಥರ ರೆಡಿ ಮಾಡ್ಕೊತಾ ಇದ್ದೀನಿ ಅಂತ ನೋಡಿ. ಅದಾಗಿದ್ದ ತಕ್ಷಣ ನಾವು ತರಕಾರಿಯಲ್ಲಿ ನೆಚ್ಚಿಟ್ಕೊಂಡಾಯಿತು. ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಆಮೇಲೆ ಜಾರಿಗೆಲ್ಲ ಹಾಕೊಂಡಾಯ್ತು. ಆಮೇಲೆ ಅದೇ ಟೈಮಿಗೆ ನಮ್ಮ ಮನೆಯವರು ಎದ್ದು ನಾನು ಅಂಗಡಿ ಹತ್ರ ಹೋಗಿ ಬರ್ತೀನಿ ಅಂತ ಹೊರಟರು. ಅವರು ಒಬ್ಬರ ಟೈಮಿಗೆ ಇವಳು ಎದ್ದು ನಾನು ತಲೆ ಬಚ್ಕೊಂಡು, ಮಮ್ಮಿ ತಲೆ ಎಲ್ಲನೂ ಸಿಕ್ಕೆಲ್ಲನೂ ಹೊಡ್ಕೊಂಡು ಪೌಡ್ರ್ ಹಾಕ್ಕೊಂಡು ಹಣೆ ಎಲ್ಲ ಇಟ್ಕೊತೀನಿ ಅಂತ ನನಗೆ ಹೇಳ್ತಾ ಇದ್ಲು. ಅದನ್ನು ಆ್ಯಡ್ ಮಾಡಿದ್ದೀನಿ ನೋಡಿ. ಪೌಡ್ರೆಲ್ಲ ಹಾಕೋತಾ ಇದ್ದಾಳೆ. ಸ್ಕೂಲಿಗೆ ರೆಡಿಯಾಗು ಅಂತ ಎಷ್ಟು ಎದುರಿಸಿದ್ರು ಎದ್ದಾಳಲ್ಲ, ಲೇಟಾಗಿ ಎದ್ದೇಳೋದು. ಲೇಟಾಗಿ ಎದ್ದು ಪಟಾಪಟನ್ ರೆಡಿ ಆಯ್ತೀನಿ ಅಂತೇಳಿ ಅದೇ ಟೈಮಿಗೆ ಪಲಾವ್ ವಿಷಲ್ ಆಗ್ತಾ ಇದೆ. ಪಲಾವ್ ರೆಡಿ ಆಗ್ತದೆ ಫ್ರೆಂಡ್ಸ್. ತರಕಾರಿ ಪಲಾವೇ ಮಾಡಿದೆಯಾ ಮಮ್ಮಿ ಅಂತ ಕೇಳ್ತಾ ಇದ್ಲು. ತರಕಾರಿ ಪಲಾವ್ ರೆಡಿಯಾಗಿದೆ ನೋಡಿ. ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿದೆ. ಟೇಸ್ಟ್ ವೈಸು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಪಲಾವ್ ತುಂಬ ಚೆನ್ನಾಗಿ ಮಾಡ್ತೀನಿ ನಾನು. ತುಂಬ ಚೆನ್ನಾಗಿ ಬಂದಿದೆ ಪಲಾವು. ಅವಳಿಗೆ ತುಂಬ ಇಷ್ಟ ಆಯಿತು. ಮತ್ತು ಅವಳಿಗೆ ನಾನು ಸ್ನ್ಯಾಕ್ಸು ಮತ್ತು ಲಂಚ್ ಎರಡು ಪ್ಯಾಕ್ ಮಾಡಬೇಕಿತ್ತು. ಸ್ನ್ಯಾಕ್ಸಿಗೆ ಕ್ಯಾರೆಟು ಬೀನ್ಸ್ ಹಾಕಿ ಮಮ್ಮಿ ಅಂದ್ಲು. ಕ್ಯಾರೆಟ್ ಬೀನ್ಸ್ ಹಾಕಿದ್ದೀನಿ, ಲಂಚಿಗೂ ಹಾಕಾಯಿತು ಪಲಾವನ್ನ. ಮತ್ತು ಈಗ ಅವಳು ತಲೆ ಬಚ್ಕೊಡೋಣ ಅಂತ ಜಡೆ ಹಾಕ್ಕೊಡ್ತಾ ಇದ್ದೀನಿ ನೋಡಿ. ಅವಳಿಗೆ ಇದೆಲ್ಲ ಅಂದರೆ ತುಂಬ ಇಷ್ಟ. ವೀಡಿಯೋ ಮಾಡೋದು ಅಂದರೆ ತುಂಬಾ ಇಷ್ಟ ನನ್ನ ಮಗಳಿಗೆ. ಹಂಗಾಗಿ ಅವಳು ಜಡೆ ಎಲ್ಲ ಹಾಕ್ಕೊಡ್ತಾ ಇದ್ದೆ. ಜಡೆ ಹಾಕಿ ಅವಳನ್ನ ರೆಡಿ ಮಾಡಿ ಅವಳಿಗೆ ಟಿಫನ್ ತಿನ್ಸೋಣ ಅಂತ ಹೋಗ್ತಾ ಇದ್ದೀನಿ. ಜಡೆ ಹಾಕಿ ಅಂತ ಕೇಳ್ತಾ ಇದ್ಲಲ್ಲ ನೋಡಿ ಫ್ರೆಂಡ್ಸ್, ಯಾವ ಥರ ಹಾಕ್ತಾ ಇದ್ದೀನಿ ಅಂತ. ಚಿಕ್ಕ ಕೂದಲು, ಇನ್ನೂ ಕೂದಲು ಬೆಳೆದಿಲ್ಲ, ಆದ್ರೂ ಅದನ್ನೇ ಹಾಕ್ಕೊಡಿ ಮಮ್ಮಿ, ಸ್ಕೂಲಲ್ಲಿ ಬೈತಾರೆ ಅಂತ ಹಾಕಿಸ್ಕೊಂಡ್ಲು. ಮತ್ತು ಅವಳಿಗೆ ಪ್ರತಿದಿನ ಬೊಟ್ಟಿಟ್ರು ಕುಂಕುಮನೂ ಇಟ್ಟು ಕಳಿಸ್ಲೇಬೇಕು. ಕುಂಕುಮ ಇಡ್ತಾ ಇದ್ದೀನಿ ನೋಡಿ. ಕುಂಕುಮ ಇಟ್ಟಾಯಿತು. ಮತ್ತು ಅವಳು ಲಂಚ್ ಬಾಕ್ಸು 2 ಪ್ಯಾಕ್ ಆಯಿತು. ಲಂಚ್ ಬಾಕ್ಸಿಗೆ ಪಲಾವ್ ಹಾಕಿದ್ದೀನಿ, ಸ್ನ್ಯಾಕ್ಸಿಗೆ ತರಕಾರಿ ಹಾಕಿದ್ದೀನಿ. 2 ಪ್ಯಾಕ್ ಆಯಿತು. ಈಗ ಅವಳು ಲಂಚ್ ಬಾಕ್ಸ್ ರೆಡಿಯಾಗಿದೆ. 2 ಲಂಚ್ ಬಾಕ್ಸ್ ರೆಡಿಯಾಗಿದೆ. ಅವಳದು ಲಂಚ್ ಬಾಕ್ಸ್ನ ಬ್ಯಾಗಿಗೆ ಇಟ್ಟು ನೆಕ್ಸ್ಟ್ ನನ್ನ ಕೆಲಸ ಏನಂದರೆ ಅವಳಿಗೆ ಟಿಫನ್ ತಿನ್ಸೋಣ ಅಂತ ಹೋಗ್ತಾ ಇದ್ದೆ. ಅದನ್ನು ಪ್ಯಾಕ್ ಮಾಡಿಬಿಟ್ಟು, ಅವಳಾಗೆ ಯಾವತ್ತೂ ತಿನ್ನಲ್ಲ. ಕೊಡಿ ಮಮ್ಮಿ ನಾನು ತಿಂತೀನಿ ಅಂತ ಯಾವತ್ತೂ ಹೇಳಲ್ಲ, ನಾನೇ ಅವಳಿಗೆ ತಿನ್ನಿಸ್ಬೇಕು. ಹಂಗಾಗಿ ಅವಳಿಗೆ ಸ್ವಲ್ಪ ಪಲಾವ್ ಹಾಕ್ಕೊಂಡು ಪಲಾವ್ ತಗೊಂಡು ಹೋಗ್ತಾ ಇದ್ದೀನಿ ನೋಡಿ. ಅವಳಿಗೆ ಪಲಾವ್ ತಿನ್ನಿಸಿ ಅವಳನ್ನ ರೆಡಿ ಮಾಡಿ ಕಳಿಸಿ ಇನ್ನೇನಿದ್ರು ಮುಂದಿನ ಕೆಲಸ ನಮ್ಮದು. ಪಲಾವ್ ತಿನ್ನು ಮಗಳು ಅಂತ ತಗೊಂಡೋಗಿ ಕೊಡ್ತಾಯಿದ್ರು. ನಾನು ತಿನ್ನಲ್ಲ, ನೀವೇ ತಿನ್ನಿಸಿ ಮಮ್ಮಿ ಅಂತಿದ್ಲು. ಹಂಗಾಗಿ ತಿನ್ನಿಸ್ತಾ ಇದ್ದೆ. ಅದೇ ಟೈಮಿಗೆ ನನ್ನ ಮಗನೂ ಕೂಡ ಎದ್ದ. ಮುದ್ದು ಮಗ ಎದ್ಬಿಟ್ಟು ಅಮ್ಮ ಅಂತ ಎದ್ಬಿಟ್ಟು ಅವನು ಆಟಾಡ್ತಾ ಇದ್ದ ನೋಡಿ. ಯಾವ ಥರ ಆಟಾಡ್ತಾನೆ. 8 ಗಂಟೆಗೆ ಎದ್ದ. ಅವಳು ಎಲ್ಲ ರೆಡಿ ಆದಮೇಲೆ ಅವನು ಎದ್ಬಿಟ್ಟು ಬನ್ನಿ ಮಮ್ಮಿ ಅಂತ ಇರ್ತಾನೆ. ನನಗೆ ಕೆಲಸ ಇರುತ್ತೆ, ಅವನ ಹತ್ರ ಹೋಗಂಗಿಲ್ಲ, ಬಿಡಂಗಿಲ್ಲ. ಗುಡ್ ಮಾರ್ನಿಂಗ್. ಇಷ್ಟ ಆಯಿತು ಫ್ರೆಂಡ್ಸ್. ಅವಳು ರೆಡಿ ಆದ್ಲು. ಅವಳನ್ನು ಹೊರಡಿಸ್ದೆ ಸ್ಕೂಲಿಗೆ. ಇವನನ್ನು ಬಿಟ್ಟೆ. ಮತ್ತು ನಾನು ಫ್ರೆಶ್ ಅಪ್ ಆಗಿ ವಾರ ಮಾಡೋಣ, ಶುಕ್ರವಾರ ಅಲ್ವಾ, ಶುಕ್ರವಾರ ಮಾಡೋಣ ಅಂತ ರೆಡಿಯಾಗಿ ಶುಕ್ರವಾರದ ಪೂಜೆನೂ ಮುಗೀತು ನೋಡಿ. ಪೂಜೆ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ. ನನಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಪೂಜೆನೂ ಮುಗೀತು. ಇಷ್ಟೇ ನನ್ನ ಮಿನಿ ಬ್ಲಾಗ್. ಶುಕ್ರವಾರದ ಬ್ಲಾಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.